ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾವೇರಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ನಗರಸಭೆ ಈಗ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು 17,000ಕ್ಕೂ ಅಧಿಕ ಬೀದಿ ನಾಯಿಗಳಿದ್ದು, ಇವುಗಳ ದಾಳಿಗೆ ನಿತ್ಯವೂ ಪುಟ್ಟ ಕಂದಮ್ಮಗಳು ಹಾಗೂ ಸಾರ್ವಜನಿಕರು ಬಲಿಯಾಗ್ತಿರುವುದು ಜನರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿತ್ತು. ಸಾರ್ವಜನಿಕರ ಆಕ್ರೋಶ ಹಾಗೂ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ನಾಯಿಗಳ ಸಂತಾನೋತ್ಪತ್ತಿಯನ್ನ ತಡೆಯಲು ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಈಗ ಅಧಿಕೃತವಾಗಿ ಸಂತಾನಹರಣ ಚಿಕಿತ್ಸೆ ಪ್ರಾರಂಭಿಸಲಾಗಿದೆ. ನಗರಸಭೆಯ ಈ ಕಾರ್ಯಾಚರಣೆಯಿಂದಾಗಿ ಮುಂದಿನ ದಿನಗಳಲ್ಲಿ ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೆ ಬರಲಿದ್ದು, ಸಾರ್ವಜನಿಕರು ಹಾಗೂ ಪೋಷಕರು ನಿಟ್ಟುಸಿರನ್ನ ಬಿಡುವಂತಾಗಿದೆ. ಹಾವೇರಿಯಲ್ಲಿ ಮಿತಿಮೀರಿದ ಬೀದಿ ನಾಯಿಗಳ ಸಂಖ್ಯೆ ಅಂದ್ರೆ ಬೀದಿ ನಾಯಿಗಳ ಹಾವಳಿ ಏನಿದೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಸ್ತೆಗಳಲ್ಲಿ ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ, ವೃದ್ಧರೆಲ್ಲ ಓಡಾಡ್ತಾ ಇರ್ತಾರೆ. ಎಲ್ಲರ ಮೇಲೂ ಕೂಡ ಹಾವಳಿಯನ್ನ ಮಾಡ್ತಾ ಇರುತ್ತೆ. ನಾವು ದಿನನಿತ್ಯ ಜೀವನದಲ್ಲೂ ಕೂಡ ಗಮನಿಸಿದೀವಿ. ಅಂದ್ರೆ ಒಂದು ನಾಯಿ ಕಚ್ಚಿದಾಗ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಕೂಡ ಗಮನಿಸ್ತಾ ಇರ್ತೀವಿ. ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನಾದ್ರೂ ಮಾಡಿ ನಾಯಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ಇಂದ ಕೆಲವೊಂದಷ್ಟು ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ಕೆಲವೊಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಂತಾನಹರಣ ಚಿಕಿತ್ಸೆಗೆ ಮುಂದಾಗಲಾಗಿದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಹಾವೇರಿ ನಗರಸಭೆ ಮಣಿದು ಈ ಬೀದಿ ನಾಯಿಗಳಿಗೆ ಚಿಕಿತ್ಸಾ ಹರಣ ಅಂದ್ರೆ ಸಂತಾನ ಹರಣ ಚಿಕಿತ್ಸೆಯನ್ನು ನೀಡಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಡಾಕ್ಟರ್ ಶಿವಯೋಗಿ ಎಲಿ ಅಂತ, ಉಪನಿರ್ದೇಶಕರು ಆಡಳಿತ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾವೇರಿ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಅವನ್ನ 3 ದಿನದವರೆಗೂ ಏನು ಕೇರ್ ಸೆಂಟರ್ನಲ್ಲಿ ಇಟ್ಟುಕೊಂಡು ತದನಂತರ ಬೀದಿ ನಾಯಿಗಳನ್ನ ಯಾವ ಬೀದಿಯಿಂದ ಹಿಡಿದಿದೆ ಅಲ್ಲಿಗೆ ಬಿಡಬೇಕು ಅಂತ ಆದೇಶ ಇತ್ತು. ಅದರ ಪ್ರಕಾರ ಎನಿಮಲ್ ಬರ್ತ್ ಕಂಟ್ರೋಲ್ ಆಪರೇಷನ್ಸ್ ಮಾಡಲಿಕ್ಕೆ ಏನು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ 4-5 ಬಾರಿ ಟೆಂಡರ್ ಕರೆದ್ರು, ಯಾರೂ NGOಗಳು ಬರಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲಾಖೆಯಿಂದ ಈ ಕಾರ್ಯಕ್ರಮ ಮಾಡಿಕೊಡಲಿಕ್ಕೆ ನಾವು ಮುಂದೆ ಬಂದು ಮಾಡ್ತಾಯಿದ್ದೀವಿ. ಏನು ಇದು ಮೇಜರಾಗಿ ಮುನ್ಸಿಪಲ್ ಕಾರ್ಪೊರೇಷನ್ನವ್ರದ್ದು ಡ್ಯೂಟಿ ಇದ್ದು ಇಲಾಖೆಯವರು ಇದಕ್ಕೆ ಸಹಕಾರ ನೀಡಿ ಮಾಡಿಸ್ಕೊಡ್ತಾ ಇದ್ದಾವೆ. ಈ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಬೀದಿಯಲ್ಲಿರುವಂಥ ನಾಯಿನ ಹಿಡಿದು ಆಪರೇಷನ್ ಮಾಡಿ ಅವು ಯಾವ ಹಿಡಿದಿದೆ ಆ ಜಾಗಕ್ಕೆ ಒಯ್ದು ಬಿಡಬೇಕು ಆ್ಯಸ್ ಪರ್ ಎನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಪ್ರಕಾರ. ಆದರೆ ಇನ್ಸ್ಟಿಟ್ಯೂಷನ್ನಲ್ಲಿ ಅಂದರೆ ಈಗಾಗಲೇ ಸರ್, ನಗರಸಭೆ ಹಾವೇರಿ ವ್ಯಾಪ್ತಿಯಲ್ಲಿ 1562 ನಾಯಿಗಳು ಬರ್ತವೆ. ಈಗಾಗಲೇ ನಾವು ಟೆಂಡರ್ ಕರೆದಿದ್ವಿ, ಯಾರೂ ಭಾಗವಹಿಸಿರಲಿಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೈಡ್ಲೈನ್ ಕೊಟ್ಟಿದ್ದರು ಟೈಮಿಂಗ್ಸಿಂದೆಲ್ಲ. ಅದ್ರ ಪ್ರಕಾರ ನಾವೆಲ್ಲ ಮಾಡಿ ಈ ಸವಲತ್ತುಗಳನ್ನೆಲ್ಲ ಮಾಡಿ ಆಪ್ರೇಷನ್ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ಇದನ್ನೆಲ್ಲ ಮಾಡಿ ನಮ್ಮ ಪಶುಸಂಗೋಪನಾ ಇಲಾಖೆ ಸಂಪರ್ಕ ಮಾಡಿಬಿಟ್ಟು DC ಡೈರೆಕ್ಷನ್ನಲ್ಲಿ ಅವರೇ ಸದ್ಯಕ್ಕೆ ಟೆಂಡರ್ನಲ್ಲಿ ಭಾಗವಹಿಸೋವರೆಗೂ ಅವರೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಣಗಿ, ಇದೀಗ ಬೀದಿ ನಾಯಿಗಳ ಹಾವಳಿ ಎಷ್ಟಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಈಗ ಸಂತಾನಹರಣ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ನಗರಸಭೆಯಿಂದ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಿದ್ದಾರೆ? ತೇಜಸ್ವಿನಿ, ಈಗಾಗಲೇ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು, ಜೊತೆಗೆ ಏನಂದ್ರೆ ಬೀದಿ ನಾಯಿಗಳ ಹಾವಳಿಯಿಂದ ಚಿಕ್ಕ ಪುಟ್ಟ ಬಾಲಕರ ಮೇಲೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ಗಂಭೀರವಾದಂತಹ ಗಾಯಗಳಾಗಿ ಈಗಾಗಲೇ ಕೆಲವೊಂದಿಷ್ಟು ಪುಟ್ಟ ಕಂದಮ್ಮಗಳು ಏನಂದ್ರೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತಹ ದೃಶ್ಯಗಳು ಸಹ ಏನಂದ್ರೆ ಸಹಜವಾಗಿ ನಾವು ನೋಡೇ ಇರ್ತೇವೆ. ಈ ಹಿನ್ನೆಲೆಯಲ್ಲಿ ಈಗ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂತಹ ನಗರಸಭೆ ವ್ಯಾಪ್ತಿಗೆ ಈಗಾಗಲೇ ನಗರಸಭೆಯವರ ಸಾರಥ್ಯದಲ್ಲಿ ಈಗಾಗಲೇ ಏನಂದ್ರೆ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು. ಅಂದ್ರೆ ಆ ಒಂದು ಬೀದಿ ನಾಯಿಗಳ ಉತ್ಪತ್ತಿ ಜಾಸ್ತಿ ಆಗ್ಬಾರ್ದು. ಜೊತೆಗೆ ಏನಂದ್ರೆ ಆ ಬೀದಿ ನಾಯಿಗಳು ಯಾವುದೇ ಇದ್ರು ಎಲ್ಲೇ ಕೂಡಿ ಇದ್ರು ಸಹ ಏನಂದ್ರೆ ಬೀದಿ ನಾಯಿಗಳ ಸಂತಾನೋತ್ಪತ್ತಿ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಹಾವೇರಿ ನಗರಸಭೆ ವತಿಯಿಂದ ಈಗಾಗಲೇ ಪ್ರತಿ ತಾಲೂಕಿನಲ್ಲಿ ಅಂದ್ರೆ ಈಗ ಹಾವೇರಿ ನಗರಸಭೆ ಇರತಕ್ಕಂಥ ಸಿಟಿಯಲ್ಲಿ ಇರತಕ್ಕಂಥ APMC ಮಾರುಕಟ್ಟೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅದರದೇ ರೀತಿಯಾದಂತಹ ಪಶು ವೈದ್ಯಕೀಯ ಒಂದು ಸಮ್ಮುಖದಲ್ಲಿ ಏನಂದ್ರೆ ಈಗಾಗಲೇ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ನಾಯಿಗಳಿಗೆ ಈಗಾಗಲೇ ಮಾಡ್ತಿರುವಂತದ್ದು. ಜೊತೆಗೆ ಏನಂದ್ರೆ ಈಗಾಗಲೇ ಬೀದಿ ನಾಯಿಗಳ ಅಟ್ಟಹಾಸದಿಂದ ಜನರು ಸಹ ರೋಷಿ ಹೋಗಿದ್ರು. ಇದನ್ನ ತಡೆಗಟ್ಟಬೇಕು. ಜೊತೆಗೆ ಏನಂದ್ರೆ ಬೀದಿ ನಾಯಿ ಹಾವಳಿಯನ್ನ
ಕ್ರಮೇಣವಾಗಿ ಕಡಿಮೆ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ನಗರಸಭೆಯವರು ಈಗಾಗಲೇ ಪ್ರಮುಖವಾದಂತ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಈಗಾಗಲೇ ಆಯಾ ಬೇಕಾದಂತ ನಗರಸಭೆಯವರಂದ್ರೆ 25 ಜನಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡೋದ್ರ ಜೊತೆಗೆ ಈಗಾಗಲೇ ಪಶು ವೈದ್ಯಕೀಯ ವೈದ್ಯರಿಗೆ ಏನಂದ್ರೆ ಸಹಾಯವಾಗೋದ್ರ ಜೊತೆಗೆ ಈಗಾಗಲೇ ಅವರಿಗೆ ಚಿಕಿತ್ಸೆ ಕೊಡಬೇಕು. ಜೊತೆಗೆ ಏನಂದ್ರೆ ನಾಯಿಗಳ ಸಂತಾನವರಣ ಕಡಿಮೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪ್ರತಿದಿನ ಏನಂದ್ರೆ 20 ರಿಂದ 30 ಬೀದಿ ನಾಯಿಗಳನ್ನ ಕರೆದುಕೊಂಡು ಅದಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಜೊತೆಗೆ 3 ದಿನಗಳ ಕಾಲ ಏನಂದ್ರೆ ನಾಯಿಗಳನ್ನ ಆರೈಕೆ ಮಾಡ್ತಾರೆ. ಒಂದು ನಾಯಿಗೆ ಈಗಾಗಲೇ 1658 ರೂಪಾಯಿ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಪಶು ವೈದ್ಯಕೀಯ ಇಲಾಖೆ ಸಹ ಅಧಿಕಾರಿಗಳು ಸಹ ತಿಳಿಸತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬೀದಿ ನಾಯಿಗಳ ಸಂತಾನ ಹಣ ಮಾಡೋದ್ರ ಜೊತೆಗೆ ಏನಂದ್ರೆ ಈಗಲೇ ಜನರು ಸಹ ನಿಟ್ಟುಸಿರು ಬಿಟ್ಟಿದ್ರೆ. ಜೊತೆಗೆ ಏನಂದ್ರೆ ಪುಟ್ಟ ಕಣ್ಣಂಗಳು ಶಾಲೆಗೆ ಹೋಗಿದ್ದಾಗಿರ್ಬೋದು. ಜೊತೆಗೆ ದಿನನಿತ್ಯ ಕ್ರಿಯಾದಲ್ಲಿ ತೊಡಗುವಂತ ಸಂದರ್ಭದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸದಿಂದ ನೆಮ್ಮದಿ ದೊರೆಯಬಹುದು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಜನರು ಸಹ ನಿಟ್ಟುಸಿರು ಬಿಟ್ಟಿರುವಂತದ್ದು ಈಗ ತೇಜಸ್ವಿನಿ. ಓಕೆ, ಧನ್ಯವಾದ MD ಹಣಗಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.